ಹಾಯ್ ಫ್ರೆಂಡ್ಸ್, ಡೇ 1 ಅಂಗೈನಲ್ಲಿ ಇತಿಹಾಸ ಸರಣಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕದಂಬ ಸಾಮ್ರಾಜ್ಯದ ವಿಶೇಷತೆಯನ್ನು ನೋಡೋಣ ಬನ್ನಿ. ನಿಮ್ಮ ಮೊದಲ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲ ಕನ್ನಡ ರಾಜವಂಶ ಯಾವುದು? ನಿಮ್ಮ ಆಯ್ಕೆಗಳು: ಎ ಗಂಗರು, ಬಿ ಕದಂಬರು, ಸಿ ಚಾಲುಕ್ಯರು, ಡಿ ರಾಷ್ಟ್ರಕೂಟರು. ನಿಮ್ಮ ಸರಿಯಾದ ಉತ್ತರ ಬಿ ಕದಂಬರು. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ಸ್ಥಾಪಕರು ಯಾರು? ನಿಮ್ಮ ಆಯ್ಕೆಗಳು: ಎ ಕೃಷ್ಣವರ್ಮ, ಬಿ ಕಾಕುತ್ಸವರ್ಮ, ಸಿ ಮಯೂರಶರ್ಮ, ಡಿ ಭಗೀರಥವರ್ಮ. ನಿಮ್ಮ ಸರಿಯಾದ ಉತ್ತರ ಸಿ ಮಯೂರಶರ್ಮ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ರಾಜಧಾನಿ ಯಾವುದಾಗಿತ್ತು? ನಿಮ್ಮ ಆಯ್ಕೆಗಳು: ಎ ಬಾದಾಮಿ, ಬಿ ತಲಕಾಡು, ಸಿ ಬನವಾಸಿ, ಡಿ ಹಳೆಬೀಡು. ನಿಮ್ಮ ಸರಿಯಾದ ಉತ್ತರ ಸಿ ಬನವಾಸಿ. ನಿಮ್ಮ ಮುಂದಿನ ಪ್ರಶ್ನೆ, ಮಯೂರಶರ್ಮನು ಶಿಕ್ಷಣ ಪಡೆಯಲು ಕಂಚಿಗೆ ಹೋದಾಗ ಅಲ್ಲಿ ಯಾವ ವಂಶದ ರಾಜನ ಅವಮಾನಕ್ಕೆ ಒಳಗಾದನು? ನಿಮ್ಮ ಆಯ್ಕೆಗಳು: ಎ ಚೋಳ, ಬಿ ಪಲ್ಲವ, ಸಿ ಪಾಂಡ್ಯ, ಡಿ ಚೇರ. ನಿಮ್ಮ ಸರಿಯಾದ ಉತ್ತರ ಬಿ ಪಲ್ಲವ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ರಾಜಧಾನಿಯಾದ ಬನವಾಸಿಯು ಯಾವ ನದಿಯ ದಂಡೆಯ ಮೇಲಿದೆ? ನಿಮ್ಮ ಆಯ್ಕೆಗಳು: ಎ ಕಾವೇರಿ, ಬಿ ತುಂಗಭದ್ರಾ, ಸಿ ವರದಾ, ಡಿ ಶರಾವತಿ. ನಿಮ್ಮ ಸರಿಯಾದ ಉತ್ತರ ಸಿ ವರದಾ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ರಾಜಲಾಂಛನ ಯಾವುದಾಗಿತ್ತು? ನಿಮ್ಮ ಆಯ್ಕೆಗಳು: ಎ ವರಾಹ, ಬಿ ಗರುಡ, ಸಿ ಸಿಂಹ, ಡಿ ವಾನರ. ನಿಮ್ಮ ಸರಿಯಾದ ಉತ್ತರ ಸಿ ಸಿಂಹ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ಬಗ್ಗೆ ಮಾಹಿತಿ ನೀಡುವ ಅತ್ಯಂತ ಹಳೆಯ ಸಂಸ್ಕೃತ ಶಾಸನ ಯಾವುದು? ನಿಮ್ಮ ಆಯ್ಕೆಗಳು: ಎ ತಾಳಗುಂದ ಶಾಸನ, ಬಿ ಚಂದ್ರವಳ್ಳಿ ಶಾಸನ, ಸಿ ಹಳ್ಮಿಡಿ ಶಾಸನ, ಡಿ ಬನವಾಸಿ ಶಾಸನ. ನಿಮ್ಮ ಸರಿಯಾದ ಉತ್ತರ ಎ ತಾಳಗುಂದ ಶಾಸನ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ಧ್ವಜದ ಮೇಲಿದ್ದ ಗುರುತು ಯಾವುದು? ನಿಮ್ಮ ಆಯ್ಕೆಗಳು: ಎ ಹನುಮಂತ ಅಂದರೆ ವಾನರ ಧ್ವಜ, ಬಿ ನಂದಿ, ಸಿ ನವಿಲು, ಡಿ ಹುಲಿ. ನಿಮ್ಮ ಸರಿಯಾದ ಉತ್ತರ ಎ ಹನುಮಂತ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ಯಾವ ದೊರೆಯು ತನ್ನ ಹೆಸರನ್ನು ಶರ್ಮಾದಿಂದ ವರ್ಮ ಎಂದು ಬದಲಾಯಿಸಿಕೊಂಡನು? ನಿಮ್ಮ ಆಯ್ಕೆಗಳು: ಎ ಶಾಂತಿವರ್ಮ, ಬಿ ಕಾಕುತ್ಸವರ್ಮ, ಸಿ ಮಯೂರವರ್ಮ, ಡಿ ಶಿವಕೋಟಿ. ನಿಮ್ಮ ಸರಿಯಾದ ಉತ್ತರ ಸಿ ಮಯೂರವರ್ಮ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ಅತ್ಯಂತ ಪ್ರಬಲ ಹಾಗೂ ಶ್ರೇಷ್ಠ ದೊರೆ ಯಾರು? ನಿಮ್ಮ ಆಯ್ಕೆಗಳು: ಎ ಮಯೂರವರ್ಮ, ಬಿ ಕಾಕುತ್ಸವರ್ಮ, ಸಿ ಕೃಷ್ಣವರ್ಮ, ಡಿ ರವಿವರ್ಮ. ನಿಮ್ಮ ಸರಿಯಾದ ಉತ್ತರ ಬಿ ಕಾಕುತ್ಸವರ್ಮ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ಕಾಲದ ವಾಸ್ತುಶಿಲ್ಪದ ವಿಶಿಷ್ಟ ಶೈಲಿಯನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಎ ದ್ರಾವಿಡ ಶೈಲಿ, ಬಿ ವೇಸರ ಶೈಲಿ, ಸಿ ಕದಂಬ ಶಿಖರ ಶೈಲಿ, ಡಿ ಹೊಯ್ಸಳ ಶೈಲಿ. ನಿಮ್ಮ ಸರಿಯಾದ ಉತ್ತರ ಸಿ ಕದಂಬ ಶಿಖರ ಶೈಲಿ. ನಿಮ್ಮ ಮುಂದಿನ ಪ್ರಶ್ನೆ, ಮಯೂರಶರ್ಮನಿಗೆ ವಿದ್ಯಾಭ್ಯಾಸ ನೀಡಿದ ಗುರು ಯಾರು? ನಿಮ್ಮ ಆಯ್ಕೆಗಳು: ಎ ವೀರಶರ್ಮ, ಬಿ ಕೊಂಡಕುಂದಾಚಾರ್ಯ, ಸಿ ಭದ್ರಬಾಹು, ಡಿ ಚಾಣಕ್ಯ. ನಿಮ್ಮ ಸರಿಯಾದ ಉತ್ತರ ಎ ವೀರಶರ್ಮ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಶಾಸನವು ಮಯೂರಶರ್ಮನು 18 ಅಶ್ವಮೇಧ ಯಾಗಗಳನ್ನು ಮಾಡಿದನೆಂದು ತಿಳಿಸುತ್ತದೆ?
ನಿಮ್ಮ ಆಯ್ಕೆಗಳು ಎ ತಾಳಗುಂದ ಶಾಸನ, ಬಿ ಗುಡ್ನಾಪುರ ಶಾಸನ, ಸಿ ಬನವಾಸಿ ಶಾಸನ, ಡಿ ಹಲ್ಮಿಡಿ ಶಾಸನ. ನಿಮ್ಮ ಸರಿಯಾದ ಉತ್ತರ ಬಿ ಗುಡ್ನಾಪುರ ಶಾಸನ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ಕಾಲದಲ್ಲಿ ಪೆರ್ಜುಂಕ ಎಂದರೆ ಏನು? ನಿಮ್ಮ ಆಯ್ಕೆಗಳು ಎ ಭೂಮಿ ಕಂದಾಯ, ಬಿ ವ್ಯಾಪಾರ ತೆರಿಗೆ, ಸಿ ಧಾರ್ಮಿಕ ದತ್ತಿ, ಡಿ ಸೈನಿಕ ಶ್ರೇಣಿ. ನಿಮ್ಮ ಸರಿಯಾದ ಉತ್ತರ ಬಿ ವ್ಯಾಪಾರ ತೆರಿಗೆ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ಕಾಲದ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳು ಯಾವುದಾಗಿದ್ದವು? ನಿಮ್ಮ ಆಯ್ಕೆಗಳು ಎ ಅಗ್ರಹಾರಗಳು, ಬಿ ಶಾಲೆಗಳು, ಸಿ ಮದರಸಾಗಳು, ಡಿ ವಿಹಾರಗಳು. ನಿಮ್ಮ ಸರಿಯಾದ ಉತ್ತರ ಎ ಅಗ್ರಹಾರಗಳು. ನಿಮ್ಮ ಮುಂದಿನ ಪ್ರಶ್ನೆ, ಚಂದ್ರವಳ್ಳಿ ಶಾಸನವು ಮಯೂರ ಶರ್ಮನ ಯಾವ ಸಾಧನೆಯನ್ನು ತಿಳಿಸುತ್ತದೆ? ನಿಮ್ಮ ಆಯ್ಕೆಗಳು ಎ ದೇವಸ್ಥಾನ ನಿರ್ಮಾಣ, ಬಿ ಯುದ್ಧಗಳಲ್ಲಿನ ಜಯ, ಸಿ ನೀರಿನ ಕೆರೆ ನಿರ್ಮಾಣ, ಡಿ ವಿದೇಶಿ ವ್ಯಾಪಾರ. ನಿಮ್ಮ ಸರಿಯಾದ ಉತ್ತರ ಸಿ ನೀರಿನ ಕೆರೆ ನಿರ್ಮಾಣ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬ ಸಾಮ್ರಾಜ್ಯವು ಯಾರ ಆಳ್ವಿಕೆಯ ನಂತರ 2 ಭಾಗಗಳಾಗಿ ವಿಭಜನೆಯಾಯಿತು? ನಿಮ್ಮ ಆಯ್ಕೆಗಳು ಎ ಮಯೂರವರ್ಮ, ಬಿ ಕಾಕುತ್ಸವರ್ಮ, ಸಿ ಶಾಂತಿವರ್ಮ, ಡಿ ಕೃಷ್ಣವರ್ಮ. ನಿಮ್ಮ ಸರಿಯಾದ ಉತ್ತರ ಬಿ ಕಾಕುತ್ಸವರ್ಮ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ನಾಡಿನ ಮೇಲೆ ದಾಳಿ ಮಾಡಿದ ಗುಪ್ತ ವಂಶದ ದೊರೆ ಯಾರು? ನಿಮ್ಮ ಆಯ್ಕೆಗಳು ಎ ಸಮುದ್ರಗುಪ್ತ, ಬಿ 2ನೇ ಚಂದ್ರಗುಪ್ತ, ಸಿ ಕುಮಾರಗುಪ್ತ, ಡಿ ಸ್ಕಂದಗುಪ್ತ. ನಿಮ್ಮ ಸರಿಯಾದ ಉತ್ತರ ಬಿ 2ನೇ ಚಂದ್ರಗುಪ್ತ. ನಿಮ್ಮ ಮುಂದಿನ ಪ್ರಶ್ನೆ, ಕಾಳಿದಾಸನು ಕದಂಬರ ಆಸ್ಥಾನಕ್ಕೆ ಯಾರ ರಾಯಭಾರಿಯಾಗಿ ಬಂದಿದ್ದನು? ನಿಮ್ಮ ಆಯ್ಕೆಗಳು ಎ ಅಶೋಕ, ಬಿ 2ನೇ ಚಂದ್ರಗುಪ್ತ, ಸಿ ಹರ್ಷವರ್ಧನ, ಡಿ ಪುಲಿಕೇಶಿ. ನಿಮ್ಮ ಸರಿಯಾದ ಉತ್ತರ ಬಿ 2ನೇ ಚಂದ್ರಗುಪ್ತ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ಕಾಲದ ಪನ್ನಾಯ ಎನ್ನುವುದು ಯಾವುದಕ್ಕೆ ಸಂಬಂಧಿಸಿದೆ? ನಿಮ್ಮ ಆಯ್ಕೆಗಳು ಎ ಅಡಿಕೆ ತೋಟಗಳ ಮೇಲಿನ ತೆರಿಗೆ, ಬಿ ಅಕ್ಕಿ ಮಾರಾಟ, ಸಿ ಬಟ್ಟೆ ತಯಾರಿಕೆ, ಡಿ ಕುದುರೆ ವ್ಯಾಪಾರ. ನಿಮ್ಮ ಸರಿಯಾದ ಉತ್ತರ ಎ ಅಡಿಕೆ ತೋಟಗಳ ಮೇಲಿನ ತೆರಿಗೆ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ಆಳ್ವಿಕೆಯನ್ನು ಕೊನೆಗೊಳಿಸಿ ಬನವಾಸಿಯನ್ನು ವಶಪಡಿಸಿಕೊಂಡವರು ಯಾರು? ನಿಮ್ಮ ಆಯ್ಕೆಗಳು ಎ ರಾಷ್ಟ್ರಕೂಟರು, ಬಿ ಬಾದಾಮಿ ಚಾಲುಕ್ಯರು, ಸಿ ಗಂಗರು, ಡಿ ಚೋಳರು. ನಿಮ್ಮ ಸರಿಯಾದ ಉತ್ತರ ಬಿ ಬಾದಾಮಿ ಚಾಲುಕ್ಯರು. ಪ್ರಸಿದ್ಧ ಕದಂಬೋತ್ಸವ ಪ್ರತಿ ವರ್ಷ ಕರ್ನಾಟಕದ ಯಾವ ಸ್ಥಳದಲ್ಲಿ ನಡೆಯುತ್ತದೆ? ನಿಮ್ಮ ಆಯ್ಕೆಗಳು ಎ ಮೈಸೂರು, ಬಿ ಬನವಾಸಿ, ಸಿ ಹಂಪಿ, ಡಿ ಬೇಲೂರು. ನಿಮ್ಮ ಸರಿಯಾದ ಉತ್ತರ ಬಿ ಬನವಾಸಿ. ನಿಮ್ಮ ಮುಂದಿನ ಪ್ರಶ್ನೆ, ತಾಳಗುಂದ ಶಾಸನವನ್ನು ಕೆತ್ತಿದವರು ಯಾರು? ನಿಮ್ಮ ಆಯ್ಕೆಗಳು ಎ ರವಿಕೀರ್ತಿ, ಬಿ ಕುಬ್ಜ, ಸಿ ಪಂಪ, ಡಿ ರನ್ನ. ನಿಮ್ಮ ಸರಿಯಾದ ಉತ್ತರ ಬಿ ಕುಬ್ಜ. ನಿಮ್ಮ ಮುಂದಿನ ಪ್ರಶ್ನೆ, ಮಯೂರ ಶರ್ಮನು ಪಲ್ಲವರ ವಿರುದ್ಧ ದಂಗೆ ಎದ್ದು ಎಲ್ಲಿ ನೆಲೆಸಿದ್ದನು? ನಿಮ್ಮ ಆಯ್ಕೆಗಳು ಎ ಶ್ರೀಶೈಲದ ದಟ್ಟಾರಣ್ಯ, ಬಿ ಸಹ್ಯಾದ್ರಿ ಬೆಟ್ಟಗಳು, ಸಿ ನಂದಿ ಬೆಟ್ಟ, ಡಿ ಬಾಬಾ ಬುಡನ್ಗಿರಿ. ನಿಮ್ಮ ಸರಿಯಾದ ಉತ್ತರ ಎ ಶ್ರೀಶೈಲದ ದಟ್ಟಾರಣ್ಯ. ನಿಮ್ಮ ಮುಂದಿನ ಪ್ರಶ್ನೆ, ಕದಂಬರ ಕಾಲದ ಪ್ರಮುಖ ನಾಣ್ಯ ಯಾವುದಾಗಿತ್ತು? ನಿಮ್ಮ ಆಯ್ಕೆಗಳು ಎ ವರಾಹ, ಬಿ ಪದ್ಮಟಂಕ, ಸಿ ಗದ್ಯಾಣ, ಡಿ ದಿನ್ನಾರ. ನಿಮ್ಮ ಸರಿಯಾದ ಉತ್ತರ ಬಿ ಪದ್ಮಟಂಕ, ಕಮಲದ ಚಿತ್ರವಿರುವ ಚಿನ್ನದ ನಾಣ್ಯ. ಗೆಳೆಯರೆ, ಕದಂಬರ ಇತಿಹಾಸದ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ಕರ್ನಾಟಕದ ಇತಿಹಾಸದ ಬಗ್ಗೆ ನಿಮ್ಮ ಜ್ಞಾನವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ಇಂತಹ ಸರಣಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಸರಣಿಯಲ್ಲಿ ಯಾವ ರಾಜವಂಶದ ಬಗ್ಗೆ ಮಾಹಿತಿ ಬೇಕು? ಕಾಮೆಂಟ್ ಮಾಡಿ. ಧನ್ಯವಾದಗಳು.